ಪಂಚರಾಜ್ಯಗಳ ಚುನಾವಣೆ ಸಮೀಕ್ಷೆ ಅಲ್ಲ, ಸಮೀಕ್ಷೆ ಅಲ್ಲಲ್ಲ, ಸಮೀಕ್ಷೆ ಒಂದೊಂದು ಬಾರಿ ಹೇಗಾಗುತ್ತೆ ಅನ್ನೋದು ನಾವು ನೋಡಿದ್ದೇವೆ, ಗ್ರೌಂಡ್ ರಿಯಾಲಿಟಿನೂ ನೋಡಿದ್ದೇವೆ. ಈಗ ನಮಗೆ ಕೇರಳದಲ್ಲಿ ನಮ್ಮ ಸರ್ಕಾರ ಬರುತ್ತೆ ಅಂತೇಳಿ ನಾವು ಆಶಾವಾದಿಗಳಾಗಿದ್ದೇವೆ. ಅಲ್ಲಿನ ಚುನಾವಣೆ ಪ್ರಕ್ರಿಯೆಯಲ್ಲಿ ನಮ್ಮ ರಾಜ್ಯದ ಅನೇಕ ಜನ ಮುಖಂಡರುಗಳು ಭಾಗವಹಿಸಿದ್ರು. ಅವರ ರಿಪೋರ್ಟ್ಗಳ ಪ್ರಕಾರ ನಾವು ಬರಲೇಬೇಕು, UPA ಸರ್ಕಾರ ಏನದು UDA ಸರ್ಕಾರ ಬರಲೇಬೇಕು. ಆ ರೀತಿಯಲ್ಲಿ ಅವರ ಒಂದು ಅಸೆಸ್ಮೆಂಟ್ ಇದೆ. ಅಲ್ಲಿ ವೆಸ್ಟ್ ಬೆಂಗಾಲದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ನೋಡಿದರೆ ನಿಜ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲೆಕ್ಷನ್ ಕಮಿಷನ್ನು ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದನ್ನು ಮಾಧ್ಯಮದಲ್ಲಿ ನೋಡಿರೋದು, ನಾವ್ಯಾರು ಗೊತ್ತಿಲ್ಲ. ಆದರೆ ಕೆಲವು ಅಧಿಕಾರಿಗಳು ಇಲ್ಲಿಂದ ಅಬ್ಸರ್ವರ್ಸ್ ಆಗಿ ಹೋಗಿದ್ದಾರೆ. ಅವ್ರುಗಳನ್ನು ನಾವು ಮಾತಾಡ್ಸಿದ್ವಿ, ಏನ್ರಿ ಏನು ನಡೀತಾ ಇದೆ, ಏನು ನಡೀತಪ್ಪ ಅಲ್ಲಿ, ಹೇಗೆ ನೀವು ಹೋಗಿದ್ರಲ್ಲ ಹೇಗೆ ಅಂತ. ಅವರು ಇಲ್ಲ ಸರ್, ಮೇಡಮ್ ಅವರು ಅವಕಾಶ ಇದೆ, ಬರೋ ಸಾಧ್ಯತೆ ಇದೆ ಅಂತ ಕೆಲವರು ಹೇಳಿದ್ದಾರೆ. ಕೆಲವರು ಮಿಕ್ಸ್ಡ್ ಫೀಲಿಂಗಲ್ಲೂ ಹೇಳಿದ್ದಾರೆ. ಅದರಿಂದ ನಮಗೆ ಗ್ರೌಂಡ್ ರಿಪೋರ್ಟ್ಸು ಹೆಚ್ಚು ಸಿಗದೇ ಇದ್ರೂ ಕೂಡ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು, ಅವ್ರು ಮಾಡಿರೋ ಕೆಲಸಗಳು, ಅವರ ಜನಮನ್ನಣೆಯನ್ನು ಗಳಿಸಿರುವಂಥದ್ದು, ಅದನ್ನೆಲ್ಲ ನೋಡಿದ್ರೆ ಮತ್ತೆ ಅವರು ಅಧಿಕಾರಕ್ಕೆ ಬರ್ತಾರೆ ಎನ್ನುವಂಥದ್ದು. ಮತ್ತಿಲ್ಲಿ ತಮಿಳುನಾಡಿನಲ್ಲಿ ಕೂಡ ನಮ್ಮ ಪಕ್ಷ ಏನು DMK ಅವ್ರ ಜೊತೆ ಅಲಯನ್ಸ್ನಲ್ಲಿದ್ದೇವೆ, ಅಲ್ಲಿ ಮತ್ತೆ DMK ಬರುತ್ತೆ, DMK ಕಾಂಗ್ರೆಸ್ ಬರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಅಸ್ಸಾಂನಲ್ಲಿ ನಾವೇನು ಅಷ್ಟು ಆಶಾವಾದಿಗಳಾಗಿಲ್ಲ. ಅಸ್ಸಾಂನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಬರುತ್ತೆ ಅಂತೇಳಿ ಎಲ್ಲ ಸಮೀಕ್ಷೆಗಳಷ್ಟೇ ಅಲ್ಲ, ಯಾರು ನಮ್ಮ ಮಾತಾಡಿದರೂ ಕೂಡ ಅದನ್ನು ಹೇಳ್ತಾರೆ. ಅದನ್ನು ನಾವು ಇದನ್ನು ಒಪ್ಕೊಂಡ ಮೇಲೆ ಅದನ್ನು ಒಪ್ಪಬೇಕಲ್ಲ. ಹಾಗಾಗಿ ಅಂಥ ರಿಪೋರ್ಟ್ಸ್ ನಮಗಿರೋ ಅಂಥದ್ದು. ಎಕ್ಸಿಟ್ ಪೋಲ್ ಅವರು ನಾವು ಈ ಸರಿ ರಿಸಲ್ಟ್ ಕೊಡಕ್ಕಾಗೋದಿಲ್ಲ, ಯಾಕಂದ್ರೆ ವೆಸ್ಟ್ ಬೆಂಗಾಲಲ್ಲಿ ಜನ ಮಾತು ಆಡ್ತಿಲ್ಲ. ಈ ತರ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ, ಭಯದಿಂದ ಇರ್ಬೋದು, ಗೊಂದಲದಿಂದ ಇರ್ಬೋದು ಅನ್ನೋ ದಾಟಿಯಲ್ಲಿ ಅಲ್ಲ, ನಾವು ವೇಟ್ ಮಾಡಿ ನೋಡೋಣ ಇನ್ನು ಕೆಲವೇ ದಿನಗಳಲ್ಲ. With respect to the statement made by Mallikarjuna Kharge yesterday, he has claimed that the Chief Minister's post isn't vacant and there is no such talks as of now. And even if it is there, it will be on a later date. How do you see this? Shri Mallikarjuna Kharge ji is the head of our party in the country. And with so much of political experience, more than 50 years, when he makes a statement, I respect that statement, whatever it is. It's not only now this time. As always, we respect that statement because he is our president and he is the head of the family. And there is Rahul Gandhi, there is Madam Sonia Gandhi, there is Venugopal, Surjewala. All these people, we call them as High Command. I am only positive that whatever statement made by the AICC president is with responsibility, and we need to respect that. Maybe so many MLAs, MPs, they make some statements here and there, but ultimately it is the High Command. Do you think this is a full stop or this might continue because some of the camps of the MLAs are still planning to go visit Delhi? No, I personally feel that at the moment this is the full stop. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.